ಗುಡ್ಕಾ ಆಗಿದ್ದು ಎಲ್ಲೆಂದ್ರಲ್ಲಿ ಉಗಿದ್ರೆ ಬೀಳುತ್ತೆ ದಂಡ. ಮಾಸ್ಕ್ ಧರಿಸದೆ ಓಡಾಡಿದ್ರೂ ಕೂಡ ಬೀಳುತ್ತೆ ದಂಡ. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ದಂಡವನ್ನ ವಿಧಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲೂ ಕೂಡ ಆ ರೀತಿಯಾದಂತಹ ರೂಲ್ಸ್ ಅನ್ನ ಮಾಡಲಾಗಿದೆ. ಎಲ್ಲಿ ಉಗಿತಾರೋ ಅಲ್ಲಿ ದಂಡವನ್ನ ವಿಧಿಸಬೇಕಾಗುತ್ತೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಕೂಡ ಹೇಳಿರುವಂತದ್ದು. ಆದ್ರೆ ಹೇಗ್ ಪತ್ತೆ ಹಚ್ತಾರೆ? ಯಾರೋ ಎಲ್ಲೆಲ್ಲೋ ಬೇಕು ಅಂತಲೇ ಉಗಿಯೋದಕ್ಕೆಲ್ಲ ಹೋಗ್ತಾರೆ. ಬಟ್ ಒಟ್ನಲ್ಲಿ ಉಗಿಯೋದೆಲ್ಲಾದ್ರೂ ಕಂಡು ಬಂದ್ರೆ ದಂಡವನ್ನ ವಿಧಿಸ್ತಾರೆ. ಕೊರೋನಾ ಸೋಂಕು ಭೀತಿಯ ಹಿನ್ನೆಲೆಯಲ್ಲಿ ಕ್ರಮವನ್ನ ವಹಿಸಲಾಗ್ತದೆ. ಮಾಸ್ಕ್ ಧರಿಸದೇ ಇದ್ರೆ 100 ರೂಪಾಯಿ ದಂಡ. ರಸ್ತೆಯಲ್ಲಿ ಉಗುಳಿದ್ರೆ ಬೀಳುತ್ತೆ 500ರಿಂದ 600 ರೂಪಾಯಿ ದಂಡ. ಸೊ ಎಲ್ಲಾದ್ರೂ ಓಡಾಡುವಂತ ಸಂದರ್ಭದಲ್ಲಿ ಜೋಪಾನ, ಯಾರು ಕೂಡ ಉಗಿಲಿಕ್ಕೆ ಹೋಗ್ಬೇಡಿ. ಉಗಿಯದ್ದು ಎಲ್ಲಾದ್ರೂ ನೋಡಿದ್ದೆ ಆದ್ರೆ 500ರಿಂದ 600 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಲಾಕ್ಡೌನ್ ನಿಯಮ ಉಲ್ಲಂಘಿಸಿದಂತ ಮಾಜಿ ಶಾಸಕ ತಮ್ಮ ಮಗನ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ದಾರೆ. ಹೊಸದುರ್ಗದ ಮಾಜಿ ಶಾಸಕ ಬಿಜಿ ಗೋವಿಂದಪ್ಪ ಪುತ್ರನ ವಿವಾಹ ಅದ್ದೂರಿಯಾಗಿ ನಡೆದಿರುವಂತದ್ದು. ನಿಯಮವನ್ನ ಮೀರಿ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಹಾಗೆ ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ. ಹೊಸದುರ್ಗದ ಬೆಲಗೂರು ಗ್ರಾಮದಲ್ಲಿ ನಡೆದಂತ ವಿವಾಹ ಇದು. ಸಾಮಾಜಿಕ ಅಂತರ ಇಲ್ಲ, ಯಾರು ಕೂಡ ಮಾಸ್ಕ್ ಅನ್ನು ಕೂಡ ಧರಿಸಿರಲಿಲ್ಲ. ಇನ್ನು ಮದುವೆಯಲ್ಲಿ ಮಾಜಿ ಸಂಸದ ಚಂದ್ರಪ್ಪ ಭಾಗಿಯಾಗಿದ್ರು. ಚಳ್ಳಕೆರೆಯ ಶಾಸಕ ರಘುಮೂರ್ತಿ ಕೂಡ ಭಾಗಿಯಾಗಿದ್ರು. ಮದುವೆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಜನಪ್ರತಿನಿಧಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಿಲುಕಿದ್ದಂತ ಕಲಬುರಗಿ ಮೂಲದ 68 ವಲಸೆ ಕಾರ್ಮಿಕರು ತವರು ಜಿಲ್ಲೆಗೆ ವಾಪಸ್ ಆಗಿದ್ದಾರೆ. ಕೋಲಾರ ನಗರದ ಕಟಾರಿ ಪಾಳ್ಯ ಬಳಿ ಶಟರ್ಗಳಲ್ಲಿ ನೆಲೆಸಿದ್ದಂತ ಜನರನ್ನ ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ಇಂದು ಬೆಳಗ್ಗೆ ಆರೋಗ್ಯ ತಪಾಸಣೆಯನ್ನ ನಡೆಸಿ ತಿಂಡಿ, ಊಟ, ಮಾಸ್ಕ್ ವಿತರಣೆ ಮಾಡಿ 3 ಸರ್ಕಾರಿ ಬಸ್ನಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ವಾಪಸ್ ಕಳಿಸಿಕೊಡಲಾಗಿದೆ. ಕೋಲಾರ ತಹಶೀಲ್ದಾರ್ ಶೋಭಿತಾ ನೇತೃತ್ವದಲ್ಲಿ ಕಾರ್ಮಿಕರ ಇಚ್ಛೆಯ ಮೇರೆಗೆ ಮನೆಗೆ ತೆರಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ವಾಪಸ್ ತೆರಳಿಸಿದ್ರು. ಹಾಗೆ ನಗರದ ವಿವಿಧೆಡೆ ಸರ್ಕಾರಿ ಯುಜಿಡಿ ಕಾಮಗಾರಿ ನಡೆಸಲಿಕ್ಕೆ ಕಾರ್ಮಿಕರನ್ನ ಗುತ್ತಿಗೆದಾರರು ಕರೆತಂದಿದ್ರು. ಕರ್ನಾಟಕದಲ್ಲಿ ಕೊರೋನಾದಿಂದ ಭಾರಿ ನಷ್ಟ ಉಂಟಾಗಿದೆ. ಸುಮಾರು 1 ಕೋಟಿ ಉದ್ಯೋಗಕ್ಕೆ ಹಿನ್ನಡೆ ಆಗಿರುವಂತದ್ದು. ರಾಜ್ಯಕ್ಕೆ ಸುಮಾರು 10,000 ಕೋಟಿಯಷ್ಟು ನಷ್ಟ ಆಗಿರುವಂತ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ತೆರಿಗೆಯಿಂದ ಸುಮಾರು 2,000 ಕೋಟಿ ರೂಪಾಯಿಯಷ್ಟು ನಷ್ಟ ಉಂಟಾಗಿದೆ ಅನ್ನೋದು. ಹಾಗೆ 4 ಸಾರಿಗೆ ನಿಗಮಗಳಿಗೆ ಆ 4 ಸಾರಿಗೆ ನಿಗಮಗಳಿಂದ 816 ಕೋಟಿ ನಷ್ಟ ಅಂತ ಅಂದಾಜಿಸಲಾಗಿದೆ. ಇನ್ನು ಅಬಕಾರಿ ಇಲಾಖೆಗೆ 2,000ಕ್ಕೂ ಅಧಿಕ ಕೋಟಿ ರೂಪಾಯಿಯಷ್ಟು ಈ ತಿಂಗಳು ಖೋತ ಆಗಿದೆ ಅಂತ ಅಂದಾಜಿಸಲಾಗಿರುವಂತದ್ದು. ದೇಶದ ಜಿಡಿಪಿ 4.7ರಷ್ಟು ಈಗ ಮತ್ತಷ್ಟು ಕಡಿಮೆ ಆಗುವಂತ ಆತಂಕ ಎದುರಾಗಿದೆ. ದೇಶದ ಪ್ರವಾಸೋದ್ಯಮಕ್ಕೆ 5 ಲಕ್ಷ ಕೋಟಿ ನಷ್ಟದ ಅಂದಾಜನ್ನ ಮಾಡಲಾಗಿದೆ. ಪ್ರವಾಸೋದ್ಯಮ ವಲಯದಲ್ಲಿ 4ರಿಂದ 5 ಕೋಟಿ ಉದ್ಯೋಗ ಕಡಿತ ಭೀತಿ ಕೂಡ ಈಗ ಎದುರಾಗಿದೆ.